ನಮಸ್ಕಾರ, ನಾನು ನಿಮ್ಮ ರಾಯಚೂರು ಹುಡುಗ. ಸ್ನೇಹಿತರೆ, ನಾನಿವತ್ತು ಹಾಸನ ಜಿಲ್ಲೆಯ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡಕ್ಕೆ ಹೊರಟಿದ್ದೀನಿ. ಕರ್ನಾಟಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಹಾಸನ ಜಿಲ್ಲೆ ಕೂಡ ಒಂದು. ಈ ಜಿಲ್ಲೆ ಘಟನಾತ್ಮಕ ಮತ್ತು ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಹಿಂದೆ ಬೇಲೂರು ತಾಲೂಕಿನ ಆಧುನಿಕ ಹಳೇಬೀಡು ದ್ವಾರಸಮುದ್ರದಲ್ಲಿ ತಮ್ಮ ರಾಜಧಾನಿಯನ್ನು ಹೊಂದಿದ್ದ ಹೊಯ್ಸಳರ ಆಳ್ವಿಕೆಯಲ್ಲಿ ಇದು ತನ್ನ ವೈಭವದ ಉತ್ತುಂಗವನ್ನು ತಲುಪಿತು. ಸ್ನೇಹಿತರೆ, ಈ ಜಿಲ್ಲೆ ನೈಸರ್ಗಿಕ ರಮಣೀಯ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಹೊಯ್ಸಳ ವಾಸ್ತುಶಿಲ್ಪ ಮತ್ತು ಶಿಲ್ಪಕಲೆಯ ನಿಜವಾದ ನಿಧಿಮನೆಯಾಗಿದೆ. ಅವುಗಳಲ್ಲಿ ಅತ್ಯುತ್ತಮ ಮಾದರಿಗಳು ಬೇಲೂರು ಮತ್ತು ಹಳೇಬೀಡಿನಲ್ಲಿವೆ. ಜೈನ ಸ್ಮಾರಕಗಳಿಂದ ಕೂಡಿದ ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳವು ಪ್ರಸಿದ್ಧವಾಗಿದೆ. ಜೈನರ ತೀರ್ಥಯಾತ್ರೆ ಕೇಂದ್ರ ಕೂಡ ಆಗಿದೆ. ಹಾಗಿದ್ದರೆ ಹಾಸನ ಈ ಹೆಸರಿನ ಮೂಲ ಏನಂತ ತಿಳಿಯೋದಾದರೆ, ರಾಜ್ಯದ ಇತರ ಜಿಲ್ಲೆಗಳಂತೆ ಈ ಜಿಲ್ಲೆಯು ತನ್ನ ಕೇಂದ್ರ ಪಟ್ಟಣವಾದ ಹಾಸನದಿಂದ ತನ್ನ ಹೆಸರನ್ನು ಪಡೆದುಕೊಂಡಿದೆ. ಸ್ಥಳ ಪುರಾಣದ ಪ್ರಕಾರ ಹಾಸನ ಎಂಬ ಹೆಸರು ಸಿಂಹಾಸನಪುರದ ಸಂಕೋಚನ ಅಥವಾ ವ್ಯುತ್ಪನ್ನವಾಗಿದೆ. ಇದು ಪಾಂಡವ ವೀರ ಅರ್ಜುನನ ಮೊಮ್ಮಗನಾದ ಜನಮೇಜಯನೊಂದಿಗೆ ಸಂಬಂಧಿಸಿದೆ. ಆದರೆ ಹಳೆಯ ಪಟ್ಟಣದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಸ್ಥಳೀಯ ಹಾಸನಾಂಬ ದೇವಾಲಯದ ಪ್ರಧಾನ ದೇವತೆಯಾದ ಹಾಸನಮ್ಮ ಅಥವಾ ಹಾಸನಾಂಬ ದೇವತೆಯ ನೆಲೆಸಿದ ಸ್ಥಳವನ್ನು ಹಾಸನ ಎಂದು ಕರೆಯಲಾಗುತ್ತದೆ ಎಂಬುದು ಜನಪ್ರಿಯ ನಂಬಿಕೆ. ಜಿಲ್ಲೆಯು ಒಟ್ಟು 8 ತಾಲೂಕುಗಳನ್ನು, 38 ಹೋಬಳಿಗಳನ್ನು ಹಾಗೂ 2369 ಗ್ರಾಮಗಳನ್ನು ಹೊಂದಿದೆ. ಹಾಸನ ಜಿಲ್ಲೆಯ ಭೌಗೋಳಿಕ ವಿಸ್ತೀರ್ಣ 6845 ಚದರ ಕಿಲೋಮೀಟರ್ಗಳು. ಇಲ್ಲಿನ ಜನಸಂಖ್ಯೆ 15.67 ಲಕ್ಷ ಮತ್ತು ಸರಾಸರಿ ಮಳೆಯ ವಾರ್ಷಿಕ 1031 ಮಿಲಿಮೀಟರ್ಗಳು. ಕಾಫಿ, ಕರಿಮೆಣಸು, ಆಲೂಗಡ್ಡೆ, ಭತ್ತ ಮತ್ತು ಕಬ್ಬು ಇಲ್ಲಿನ ಪ್ರಮುಖ ಬೆಳೆಗಳು. ಹಾಸನ ಭಾಗಶಃ ಮಲೆನಾಡು ಮತ್ತು ಬಯಲುಸೀಮೆಯ ಭಾಗವನ್ನು ಹೊಂದಿದೆ. ಹಾಸನ ಜಿಲ್ಲೆಯ ತಾಲೂಕುಗಳನ್ನು ನೋಡೋದಾದರೆ ಅರಸೀಕೆರೆ, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಅರಕಲಗೂಡು, ಬೇಲೂರು, ಸಕಲೇಶಪುರ, ಆಲೂರು ಇವು ಹಾಸನ ಜಿಲ್ಲೆಯ ತಾಲೂಕುಗಳು. ಇನ್ನು ಹಾಸನ ಜಿಲ್ಲೆಯ ಪ್ರಮುಖ ಪ್ರವಾಸಿ ತಾಣಗಳನ್ನು ನೋಡೋದಾದರೆ ಮಂಜರಾಬಾದ್ ಕೋಟೆ, ಹಳೇಬೀಡು, ಬೇಲೂರು, ಶ್ರವಣಬೆಳಗೊಳ, ಹಾಸನಾಂಬ ದೇವಾಲಯ, ಗೋರೂರು ಅಣೆಕಟ್ಟು ಮತ್ತು ಮಿಸಿಲೆ ಘಾಟ್. ಇದಿಷ್ಟು ಹಾಸನ ಜಿಲ್ಲೆಯ ಒಂದು ಸಣ್ಣ ಪರಿಚಯ ಅಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಸಿಗ್ತೇನೆ. ನಮಸ್ಕಾರ.